ಹೋಗ್ತಾ ಮಾರ್ಕಂಡೇಯರು ನೋಡ್ತಿದ್ದ. ಮಾರ್ಕಾಂಡೇಯರು ಆ ಮಗುವಿನ ಹತ್ತಿರ ಹೋದರು. ಅಷ್ಟರಲ್ಲಿ ಮಗು ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವಾಗ ಆ ಶ್ವಾಸದ ಹೊಟ್ಟೆಗೆ ಮಾರ್ಕಾಂಡೇಯರು ಮಗುವಿನ ಮೂಗಳಿಗೆ ಹೋಗಿ ಹೊಟ್ಟಿಗೆ ಹೋಗಿ ಸೇರಿಕೊಂಡರು. ಆ ಮಗುವಿನ ಹೊಟ್ಟೆಯೊಳಗೆ ಭೂಮಿ, ಸ್ವರ್ಗ, ಆಕಾಶ, ನಕ್ಷತ್ರ, ಚಂದ್ರ, ಸೂರ್ಯ, ಪರ್ವತ ಎಲ್ಲವನ್ನೂ ನೋಡಿದರು. ಪುಷ್ಪವರ್ಗ ನದಿ ತನ್ನ ಆಶ್ರಮ ಎಲ್ಲವನ್ನೂ ಮಗುವಿನ ಹೊಟ್ಟೆಯಲ್ಲಿ ನೋಡಿ ಆಶ್ಚರ್ಯಪಟ್ಟರು. ಅದೇ ವೇಳೆ ಮಗು ಶ್ವಾಸ ಹೊರಗೆ ಬಿಡುವಾಗ ಅವರ ಶ್ವಾಸದ ಹೊಟ್ಟೆಗೆ ಹೊರಗೆ ಬಂದು ಬಿಟ್ಟಿದ್ದರು. ಆಗ ಮಗು ಕಿರಿಕಿರಿ ನಗಾಡಿತು. ಮಾರ್ಕಾಂಡೇಯರಿಗೆ ಗೊತ್ತಾಯಿತು, ಇದು ಸಾಕ್ಷಾತ್ ಪರಮಾತ್ಮನೇ ಎಂದು. ಮಗುವಿನ ಹತ್ತಿರ ಹೋದಾಗ ಮಗುವಿನ ರೂಪದಲ್ಲಿದ್ದ ಪರಮಾತ್ಮನ ಮರೆಯಾದ. ಅಷ್ಟರಲ್ಲಿ ಆದ ಮರವು ಮರೆಯಾಯಿತು, ಸಮುದ್ರವೂ ಮರೆಯಾಯಿತು. ನಾವು ಹಿಂದೆ ಎಲ್ಲಿ ಕೂತಿದ್ದರೋ ಹಾಗೇ ಇದ್ದರು. ಈ ರೀತಿ ಭಗವಂತನ ಅಚಿಂತ್ಯ ಶಕ್ತಿಯನ್ನು ಅನುಭವಿಸಿ ಆನಂದ ಪರವಶರಾಗಿ ಭಗವಂತನ್ನೇ ಮರೆ ಹೊಂದಿದ್ದರು. ಭಗವಂತನ್ನೇ ತಪಸ್ಸು ಮಾಡಿಕೊಂಡು ಕೂತಿದ್ದರು. ಆ ವೃದ್ಧರು ಪಾರ್ವತಿ ಸಮೇತರಾಗಿ ಹೋಗುತ್ತಿದ್ದರು. ಪಾರ್ವತಿ ಮಾರ್ಕಾಂಡೇಯರು ನೋಡಿ ಯಾರೋ ತಪಸ್ಸು ಮಾಡುತ್ತಿದ್ದಾರೆ, ಅವರಿಗೆ ಏನಾದರೂ ವರ ಕೊಡುವುದಲ್ಲ ಎಂದರು. ಆ ವೃದ್ಧರು ಇವರ ಮಾರ್ಕಾಂಡೇಯರು ಭಗವದ್ಭಕ್ತರು, ಇವರು ಯಾವ ವರವನ್ನು ಕೇಳುವುದಿಲ್ಲ, ಮೋಕ್ಷವನ್ನು ಅಪೇಕ್ಷಿಸುವುದಿಲ್ಲ. ಆದರೂ ಇವರನ್ನು ಸ್ವಲ್ಪ ಮಾತಾಡಿ ಹೋಗುವ ಎಂದು ಮಾರ್ಕಾಂಡೇಯರು ಹತ್ತಿರ ಹೋದರು. ಮಾರ್ಕಾಂಡೇಯರಿಗೆ ಅವರು ಬಂದದ್ದೇ ಗೊತ್ತಾಗಲಿಲ್ಲ. ಆ ವೃದ್ಧದೇವರು ತಮ್ಮ ಯೋಗ ಸಾಮರ್ಥ್ಯದಿಂದ ಮಾರ್ಕಾಂಡೇಯರ ಹೃದಯವನ್ನು ಪ್ರವೇಶಿಸಿದರು. ಮಾರ್ಕಾಂಡೇಯರು ಇದ್ದಕ್ಕಿದ್ದಂತೆ ವೃದ್ಧದೇವರು ಕಾಣಿಸಿಕೊಂಡಾಗ ಆಶ್ಚರ್ಯವಾಯಿತು. ತಕ್ಷಣಕ್ಕೆ ಕಣ್ಣು ತೆರೆದು ನೋಡಿದಾಗ ತನ್ನ ಹಿರಿಯರಲ್ಲಿ ರುದ್ರದೇವರು ಪಾರ್ವತಿಯನ್ನು ನಿಂತಿರುವುದನ್ನು ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ರುದ್ರದೇವರು ಪ್ರಸನ್ನವಾಗಿ ಬೇಕಾದವರನ್ನು ಕೇಳಿಕೊಳ್ಳುವಂತೆ ಮಾರ್ಕಾಂಡೇಯರು ಹೇಳಿದರು. ಆ ಮಾರ್ಕಾಂಡೇಯರು, ಸ್ವಾಮಿ, ನೀವು ದರ್ಶನ ಕೊಟ್ಟು ಅನುಗ್ರಹ ಮಾಡಿದ್ದೆ. ದೊಡ್ಡ ವರ ಸಿಕ್ಕಿದ್ದಂತೆ ಎಲ್ಲ ವಿಷ್ಣುವನ್ನು ಈಡೇರಿಸಿದಂತೆ. ಆದರೂ ತಾವಾಗಿ ವರ ನೀಡಲು ಬಂದಿರುವುದು ನನ್ನ ಭಾಗ್ಯ. ನೀವು ಬೇಕಾದರೆ ಇಷ್ಟೇ ಭಗವಂತನನ್ನು ತಮ್ಮಲ್ಲಿ ಮಿತ್ರ ಎಲ್ಲ ಭಕ್ತರು ದೇವತೆಯನ್ನು ನನ್ನ ಭಕ್ತಿ ಕೊಟ್ಟು ಅನುಗ್ರಹಿಸಿ. ನಿಮ್ಮ ಅನುಗ್ರಹ ದಯೆ ನನ್ನ ಮೇಲೆ ನಿರಂತರವಿರಲಿಲ್ಲ. ಇದನ್ನು ನೀಡಿದರೆ ಸಾಕು. ಮಾರ್ಕಾಂಡೇಯರ ಈ ಮಾತನಿಕೆ ವೃದ್ಧರಿಗೆ ಸಂತೋಷವಾಯಿತು. ಮಾರ್ಕಾಂಡೇಯರೇ, ನಿಮ್ಮ ಅಭಿಲಾಷೆಯಿಂದ ನಿಮಗೆ ವರ ನೀಡಿದ್ದೇನೆ. ಒಂದು ಕಲ್ಪದಲ್ಲಿ ನಿಮಗೆ ಆಯುಷ್ಯ ಬಿಡುತ್ತೇನೆ ಹಾಗೂ ಧಿಕಾರ ಧ್ಯಾನ ನೀಡುತ್ತೇನೆ, ವೈರಾಗ್ಯ ಭಕ್ತಿ ನೀಡುತ್ತೇನೆ. ಇಷ್ಟು ಹೇಳಿದಂತೆ ಹೊರಟರು. ಸೌನಕರ ಅಪೇಕ್ಷೆ ಸುತ್ತ ಪುರಾಣಿಗಳು ಈ ರೀತಿ ಮಾರ್ಕಾಂಡೇಯರ ಕಥೆ ಹೇಳಿ, ಸೌನಕರೇ, ಈಗ ನಾನು ಹೇಳಲು ಭಾಗವತ ಸಕಲ ವೇದಗಳ ಅರ್ಥಗಳನ್ನು ತುಂಬಿರುತ್ತದೆ. ಸಕಲ ಪುರಾಣಗಳು ಬಹಳ ಸಾರಭೂತವಾಗಿದೆ. 18,000 ಶ್ಲೋಕಗಳಿಂದ ಕೂಡಿದ ಈ ಭಾಗವತ ಮೋಕ್ಷವನ್ನು ನೀಡುವ ಗ್ರಂಥ, ಇಹದಲ್ಲೂ ಪರಮದಲ್ಲೂ ಶ್ರೇಯಸ್ಸನ್ನು ನೀಡುವ ಗ್ರಂಥ ಎಂದು ಹೇಳಿ ಭಗವಂತನನ್ನು ಪ್ರಾರ್ಥಿಸುತ್ತಾ ಭಾಗವತ ಮುಗಿಸುತ್ತಾರೆ. ಹೇ ಪರಮಾತ್ಮ, ಜನ್ಮ ಜನ್ಮದಲ್ಲಿ ನಿನ್ನ ಭಕ್ತಿ ಬರುವಂತೆ ಮಾಡು. ಅದಕ್ಕೆ ಬೇಕಾದ ಸಾಧನೆ ಮಾಡಿಸು. ಏನು ಮಾಡಿದರೆ ನಿನ್ನಲ್ಲಿ ಭಕ್ತಿ ಬರುತ್ತಿತ್ತೋ ಆ ಸಾಧನೆ ಮಾಡಿಸು. ಸಕಲ ಪಾಪವನ್ನು ಪರಿಹಾರ ಮಾಡತಕ್ಕದ್ದು ನಿನ್ನ ನಾಮ ಕೀರ್ತನೆ, ನಿನ್ನ ಪ್ರಣಾಮವು ಸಕಲ ಪರಿಹಾರ ಮಾಡುತ್ತದೆ. ಹೇ ಭಗವಂತ ಅಂತ ನಿನ್ನ ಭಕ್ತಿಯಿಂದ ನಮಸ್ಕರಿಸಿದೆ. ಇಲ್ಲಿ ಸೂತ್ರ ಹೇಳಿ ಭಾಗವತ ಮುಕ್ತಾಯ. ಶ್ರೀಕೃಷ್ಣ.